ಜನನಿ ಜನಕೌ ತಥಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ. ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣೆಮಣೆದು ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಪೂಜ್ಯ ಶಿವದಾಸನ ಚರಣಾರವಿಂದಗಳಲ್ಲಿ ನಮಿಸಿ ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾ ಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 16ನೇ ವರ್ಷದ ಭಗವತ್ ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಜಗದ್ಗುರು ಶ್ರೀ ಸಿದ್ಧಾರೂಢ ಕಥಾಮೃತ. ಈ ಕಥಾಮೃತದಲ್ಲಿ ಇವತ್ತು ಯಾವ ಅಧ್ಯಾಯದ ಚಿಂತನೆ ಮಾಡಬೇಕಾಗಿದೆ? 31ನೇ ಅಧ್ಯಾಯ. ಆ 31ನೇ ಅಧ್ಯಾಯದಲ್ಲಿ ಪ್ರವೇಶವಾಗುವುದಕ್ಕಿಂತ ಪೂರ್ವದಲ್ಲಿ ಗ್ರಂಥದ ಮಹಿಮೆಯನ್ನು ಸ್ವಲ್ಪ ಚಿಂತನೆ ಮಾಡೋಣ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುತ್ತವೆ. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ, ವೈರಿ, ವಿಷ, ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಸದ್ಭಕ್ತಿಗಳನ್ನು ಪ್ರಾಪ್ತವಾಗುತ್ತವೆ. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ, ಅಕ್ಷತ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಿರುತ್ತದೆ. ಸದ್ಗುರುನಾಥ ಮಹಾರಾಜ ಕಿ ಜೈ. ಈ 31ನೆಯ ಅಧ್ಯಾಯದ ಆರಂಭದಲ್ಲಿ ಶಿವದಾಸ ಒಂದು ಕಂದ ಪದ್ಯವನ್ನು ಹೇಳ್ತಾ ಇದ್ದಾನೆ. ಇದು 4 ಚರಣಗಳಿಂದ ಯುಕ್ತವಾಗಿರ್ತಕ್ಕಂಥ ಛಂದ ಪದ್ಯದ. ಸರ್ವ ಜೀವಿಗಳಜ್ಞ ಭಾವದಿ ಬಹಳ ಬಳಲುತ್ತಿರುವವು, ಪೂರ್ವಜನ್ಮದ ಪುಣ್ಯದಿಂದಲೇ ನಿನ್ನ ಪಾದಕ್ಕೆ ಬರುವರು. ಶರಣು ಬಂದಿಹ ಬಾಲನಿಗೆ ನೀ ಪ್ರೇಮದಿಂದಲೇ ಕರೆಯುವೆ, ಅರಿತು ಅಧಿಕಾರವನ್ನು ಆತಗೆ ಬೋಧದಿಂದಲೇ ಪೊರೆಯುವೆ. ಸರ್ವ ಜೀವಿಗಳ ಅಜ್ಞ ಭಾವದಿ ಬಳಲುತ್ತಿರುವರು. ಜಗತ್ತಿನ ಜೀವಿಗಳೆಲ್ಲ ಅಜ್ಞಾನದ ಭಾವದಿಂದ ಅವರು ದುಃಖವನ್ನು ಹೊಂದುತ್ತಾ ಇದ್ದಾರೆ. ಸಮಸ್ತ ಈ ಮನುಷ್ಯನ ದುಃಖ ಕಷ್ಟಗಳಿಗೆ ಮೂಲ ಕಾರಣ ಅಜ್ಞಾನ.
ಈ ಅಜ್ಞಾನ ಅಂದರೆ ಯಾವುದು ಅಂತ ಕೇಳಿದ್ರೆ ಸ್ವರೂಪದ ಅಜ್ಞಾನ. ತನ್ನ ಸ್ವರೂಪವನ್ನು ಆವರಣ ಮಾಡಿಕೊಂಡಿರ್ತಕ್ಕಂಥ ಅಜ್ಞಾನ ಅದು ಜೀವನಿಗೆ ದುಃಖವನ್ನು ಕೊಡುತ್ತಿದೆ. ವಾಸ್ತವಿಕವಾಗಿ ಜೀವನು ಪರಮಾತ್ಮನ ಸ್ವರೂಪನ ಇದ್ದಾಗ್ಯೂ ಕೂಡ ಅವಾಗ ದುಃಖ ಬರ್ತಾ ಇದ್ದಾವ ಅಲ್ಲ. ಯಾಕೆ ಬರ್ತಾ ಇದ್ದಾವ ಅಂತ ಕೆರೆ ತನ್ನ ಸ್ವರೂಪವನ್ನು ಮರೆತಿರುವುದರಿಂದ. ಈಗ ಜೀವನಿಗೆ ಈ ದುಃಖಕ್ಕೆ ಕಾರಣವಾದದ್ದು ನೀವು ಅಜ್ಞಾನ ಅಜ್ಞಾನ ಅಂತೀರಿ. ನಿಜಗಣರು ಕೂಡ ಅಜ್ಞಾನಿ ಅಲ್ಲವೇ ನೀನು ಜೀವನೇ ಅಂತ ಹೇಳಿಕೊಂಡು ಬಂದಾರ. ಪರಂತು ಕೆಲವು ಜನ ಅಂತಾರೆ, ಯಾಕ್ರಿ ನಮಗೆ ಅಜ್ಞಾನಿ ಅಜ್ಞಾನಿ ಅಂತೀರಿ, ನಮ್ಮ ಡಿಗ್ರಿಯರೇ ನೋಡ್ಯಾರಿಲ್ಲ. ಹೌದಲ್ರಿ? ಮತ್ತೆ ಎಮ್ ಎ ಆಗ್ಯದ, PhD ಆಗ್ಯದ, ನಮ್ಮ ಡಿಗ್ರಿಯರೇ ನೋಡಿ ಮಾತಾಡ್ರಿ ನಮಗೆ ಅಜ್ಞಾನಿ ಅಂತಿರಲ್ಲ ಅಂತ ಕೇಳಿದರೆ, ತಮ್ಮ ಈ ಡಿಗ್ರಿಗಳು ನಿನ್ನ ಸ್ವರೂಪದ ಅಜ್ಞಾನವನ್ನು ಕಡೆಯಲಿಕ್ಕೆ ಸಾಧ್ಯವಿಲ್ಲ. ಅರ್ಥ ಆಗ್ತೈತಿಲ್ಲ? ನಾವು ಎಲ್ಲೆಲ್ಲೇನೇನೋ ಚಾಣಾಕ್ಷತೆಯಿಂದ ಪಾಸಾಗಿ ಏನೇನೋ ಮಾಡಿ ನೌಕರಿ ಹಿಡಿದಿರ್ಬೋದು, ಅಷ್ಟೇ ಇದರ ಪ್ರಯೋಜನ. ಪರಂತು ನಿನ್ನ ಸ್ವರೂಪದ ಅಜ್ಞಾನವನ್ನು ಇವು ಕಳೆಯಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲ. ರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ಜೊತೆಗೂಡಿ ಯಾವುದೋ ಒಂದು ರೈಲ್ವೆ ಸ್ಟೇಷನ್ದಾಗ ಕುಂತಿದ, ದಾರಿ ಕಾಯ್ಕೋಂತ, ಟ್ರೈನ್ ದಾರಿ ಕಾಯ್ಕೊಂತ ಕುಂತಿದ. ಪರಮಹಂಸರು ಬೆಂಚಿನ ಮ್ಯಾಗ ಕುಂತಾರ, ವಿವೇಕಾನಂದರು ಕೆಳಗೆ ಕುಂತಾರೆ. ಮನುಷ್ಯನಿಗೆ ಮೊದಲು ನಾ ಎಲ್ಲಿ ಕೊಂಡಿರ್ಬೇಕು ಅನ್ನೋದು ಜ್ಞಾನ ಬೇಕು. ಹೌದಲ್ರಿ? ನಾವು ವಿಜಯಪುರಕ್ಕೆ ಹೋಗಿದ್ವಿ ಸಿದ್ದೇಶ್ವರ ಸ್ವಾಮಿಗಳ ಭೇಟಿಗೆ. ನಾವು ಅವರು ಕೆಳಗೆ ನೆಲ ಮ್ಯಾಗ ಕುಂಡ್ರದು ಅವ್ರ ಸ್ವಭಾವ, ಕುರ್ಚಿ ಮ್ಯಾಗ ಕುಂಡ್ರದು ಎಲ್ಲೂ ಇಲ್ಲ. ನೆಲದ ಕುಂತಿಬ್ರು ಮಾತಾಡ್ಕೊತಿದ್ವಿ. ಒಬ್ಬ ಸ್ವಾಮಿಗಳು ಬಂದರು. ಸ್ವಾಮಿಗಳು ಬಂದು ನಾವು ಕೆಳಗೆ ಕುಂತಿದ್ದೆವು. ಆ ಕಡೆ ಚೇರ್ ಹುಡುಕಾಡ್ಕತ್ತಿದ್ದವ. ಭಾಳ ಶಾಣ್ಯಾರ ಸಿದ್ದೇಶ್ವರಪ್ಪಗಳು. ತಮ್ಮ ಆ ಚೇರ್ ತೊಗೊಂಬ, ಅಪ್ಪಗಳು ಬಂದಾರ. ಏನು ಒಂದೊಂದು ವಿಚಾರಗಳನ್ನು ನೋಡಿದ್ರೆ ನಮ್ಮ ಬದುಕಿನಾಗ ಆಗಿರ್ತಕ್ಕಂಥ ಘಟನೆಗಳನ್ನಾದರೂ ಕೂಡ ನಾವು ಸ್ವಲ್ಪ ಚಿಂತನೆ ಮಾಡಬೇಕಲ್ಲ. ಅವ ಚೇರ್ ತಂದಿಟ್ಟ, ಕುತ್ತು ಅದ್ರ ಮ್ಯಾಗ ಅದು ಎಲ್ಲಿ ಕುಂಡಿರ್ಬೇಕು ಏನು ಈ ಕಲ್ಪನೆನೇ ಇಲ್ಲ ಅಲ್ಲ. ರಾಮಕೃಷ್ಣ ಪರಮಹಂಸರು ಬೆಂಚಿನ ಮ್ಯಾಗ ಕೂತಾರ, ವಿವೇಕಾನಂದರು ಕೆಳಗೆ ಕುಂತಾರೆ. ಅಮೇರಿಕೆಯಿಂದ ಒಬ್ಬ ಹುಡುಗ ಕಲಿತು ಬಂದಾನ, ಭಾಳ ದೊಡ್ಡ ಡಿಗ್ರಿ ತೊಗೊಂಡು ಬಂದ. ಅವ ಶ್ರೀಮಂತ ತರುಣ, ಡಿಗ್ರಿ ತೊಗೊಂಡು ಬಂದ. ಮೊದಲ ಶ್ರೀಮಂತ, ಎರಡನೇದು ತರುಣ, ಮೂರನೇದು ಡಿಗ್ರಿ. ಮೊದಲ ಮಂಗ್ಯಾರಿ. ಆ ಮಂಗ್ಯಾಗ ಸೆರೆ ಕುಡಿಸಿದ್ರಂತ. ಸೆರೆ ಕುಡಿಸಿರ ಅದಕ್ಕೊಂದು ಚೋಳು ಕಡಿಸಿದ್ರತ್. ಯದ್ವಾ ತದ್ವಾ ಭವಿಷ್ಯತಿ ಅಲ್ಲ. ತಾರುಣ ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕಿತ ಏಕೈಕಿಮಪ್ಪನರ್ಥಾಯ ಕಿಮು ಯತ್ರ ಚತುಷ್ಟಯಂ. ಈ ನಾಲ್ಕರೊಳಗೆ ಒಂದಿದ್ರೆ ಏನು ಬೇಕಾದಾಕತಿ. ನಾಲ್ಕರಾಗ ಯಾವ್ಯಾವು? ಯೌವನಂ, ಧನ ಸಂಪತ್ತಿ, ಪ್ರಭುತ್ವಂ, ಅವಿವೇಕಿತ. ಇವು ನಾಲ್ಕರಾಗ ಒಂದಿದ್ರೆ ಬೇಕಾದಾಕತಿ. ಏನು ನಾಲ್ಕು ಇದ್ರೆ ಈ ಮಂಗ್ಯಾಗ ಚೋಳು ಕಡಿಸಿದಂಗೆ ತೆಗೆದಿದ್ದು. ಅವ ಅಮೇರಿಕದಂದು ಬಂದಾನ, ಸಿಗರೇಟ್ ಸೇದ್ಕೊಂತ ಪ್ಲಾಟ್ ಮೇಲೆ ಮಗ ತಿರುಗಾಡಕತ್ಯಾನ. ಸಿಗರೇಟ್ ಸೇದ್ರೆ ಅವ್ರು ನಾಗರಿಕರಂತ್ರಿ. ಸಿಗರೇಟ್ ಸೇದ್ರೆ ನಾಗರಿಕ ಅಲ್ಲಂತ ಅವರು. ಅಂದ್ರಿ ಅವ ತಿರುಗಾಡುವಾಗ ಅವನ ಬೂಟ್ಗಾಲ ಪರಮಹಂಸರ ಕಾಲಿಗೆ ಬಡಿತಿದ್ದು. ಕೇಳ್ಯಾರ ವಿವೇಕಾನಂದರು, ಸ್ವಲ್ಪ ನೋಡ್ಬೇಕು ಮಾತಾಡ್ಸಿ ಅಂತೇಳಿ, ತಮ್ಮ
ಯಾವನವ ಇಂಥವನವ ಎಲ್ಲಿ ಇದ್ದು ಅಮೇರಿಕಾವಿ ಏನು ಡಿಗ್ರಿ ತೋರಿಸಿದವ ಭಾಳ ಮಾತಾಡಂಗಿಲ್ಲ ಕಲ್ತವ್ರು ಡಿಗ್ರಿ ತೋರಿಸಿದ ಏನು ಅಡ್ಡಿ ಇಲ್ಲ ಡಿಗ್ರಿ ಬಾ ಚಲೋ ಕಲ್ತಿದ್ದಿ ಇನ್ನು ಮುಂದೆ ಏನು ಮಾಡ್ತಿದ್ದಿ ಚಲೋ ನೌಕರಿ ಹಿಡ್ತೇನೆ ರೀ ಅಂದವ ಅರೆ ಚಲೋ ನೌಕರಿ ನೌಕರಿ ಹಿಡಿದ ಬಳಿಕ ಏನು ಮಾಡ್ತಿಪ್ಪ ನೌಕರಿ ಹಿಡಿದ ಬಳಿಕ ಕನ್ಯಾ ಮದುವೆ ಮಾಡ್ಕೋತೀನಿ ಅಂದವ ಹೌದು ಆಮೇಲೆ ಮುಂದೇನು ಮಾಡ್ತೀಪ್ಪ ಅಂದ್ರು ಅರೆ ಮದುವೆ ಆದಮೇಲೆ ಮಕ್ಕಳು ಹಿಡಿತೀನು ಮುಂದೇನು ಮಾಡ್ತೀಪ್ಪ ಮನೆ ಕಟ್ಟಿಸ್ತಾನು ಮುಂದೇನು ಮಾಡ್ತೀಪ್ಪ ಮಕ್ಕಳಿಗೆ ಶಾಲೆ ಕಳಿಸ್ತಾನು ಮುಂದೇನು ಮಾಡ್ತೀಪ್ಪ ಈ ಮುಂದೇನು ಮಾಡ್ತೀವಿ ಅಂತ ತಲೆ ಕೆಡ್ತಾವಾಗ ಕೇಳುತ್ತೆ ಮುಂದೇನು ಮಾಡ್ತಾರೆ ಎಲ್ಲರೂ ಸಾಯಂಗೆ ಸತ್ತು ಹೊಕ್ಕನು ಅಂದವ ಅವ್ರು ಅಂದರು ಅಲ್ಲೋ ಅಮೇರಿಕಕ್ಕೆ ಹೋಗಿ ಸಾಯುವುದನ್ನು ಕಲಿತು ಬಂದಿಲ್ಲ ಮೂರ್ಖ ಅಮೇರಿಕಕ್ಕೆ ಹೋಗಿ ಈ ಡಿಗ್ರಿ ತೊಗೊಂಡು ನೀ ಏನು ಕಲಿತು ಬಂದಿ ಸಾಯುವುದನ್ನು ಕೊನೆ ಗುರಿ ಅಂದ ನೀನು ಅಂದಿ ಇಲ್ಲ ಅಲ್ಲ ಆ ಡಿಗ್ರಿ ತೊಗೊಂಡು ಬಂದು ಸಾಯುವುದು ನಿನ್ನ ಕೊನೆ ಗುರಿ ಆಯ್ತಲ್ಲ ಮೂರ್ಖ ನಮ್ಮ ಸಾವು ಹುಟ್ಟುಗಳನ್ನು ಮೀರಿ ನಿಲ್ಲತಕ್ಕಂಥ ಮಹಾತ್ಮರು ನಮ್ಮ ದೇಶದಾಗ ಇರುವಾಗ ಅಲ್ಲಿ ಹೋಗಿ ಸಾಯುದನ್ನು ಕಲ್ತು ಬಂದಿಲ್ಲ ಮೂರ್ಖ ಅಂದವ ನಿಶೆ ಹಿಡಿತ್ರಿ ಹುಡುಗಂದು ಸಾಷ್ಟಾಗ ನಮಸ್ಕಾರ ಹಾಕಿದ ಹಿಂಗೆ ಕೆಲವು ಡಿಗ್ರಿಗಳು ಏನು ಮಾಡ್ತಾವ ಅಂತಂದ್ರೆ ಮನುಷ್ಯನ ದಾರಿ ತಪ್ಪಿಸ್ತಾವೆ ಅವೇನು ಬರೀ ಉದ್ಯೋಗ ಪೂರ್ತಕ್ಕೆ ಮಾತ್ರ ಆ ಡಿಗ್ರಿ ನಮ್ಮ ಸ್ವರೂಪದ ಅಜ್ಞಾನ ಸಾಧ್ಯವಿಲ್ಲ ಸದ್ಗುರುನಾಥಗೆ ಶರಣಾಗತನಾದವನು ಮಾತ್ರ ಅದನ್ನು ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಅದ ಈ ಜೀವಿಗಳು ಅಜ್ಞಭಾವದಿಂದ ದುಃಖವನ್ನು ಬಳಲುತ್ತಿದ್ದಾರೆ ಪೂರ್ವಜನ್ಮದ ಪುಣ್ಯದಿಂದಲೇ ನಿನ್ನ ಪಾದಕ್ಕೆ ಬರುವರು ಅಲ್ಲ ಎಲ್ಲರೂ ಗುರುಗಳ ಪಾದಕ್ಕೆ ಹೋಗೋದಿಲ್ಲ ತಿಳಿದ್ರೆ ಎಲ್ಲೋ ಒಬ್ಬರು ಗುರುಗಳ ಪಾದಕ್ಕೆ ಹೋಗ್ತಾ ಇದ್ದಾರೆ ಯಾಕೆ ಅವರು ಒಬ್ಬರೇ ಯಾಕೆ ಬರ್ತಾರೆ ಅಂಥ ಕೆಲವೇ ಮಂದಿ ಯಾಕೆ ಬರ್ತಾರೆ ಅಂದ್ರೆ ಅವರು ಅನೇಕ ಜನ್ಮದಲ್ಲಿ ಮಾಡಿದ ನಿಷ್ಕಾಮ ಪುಣ್ಯ ಹೌದಲ್ರಿ ನಿಷ್ಕಾಮ ಪುಣ್ಯವೇ ಸತ್ಸಂಗ ಕರ್ಕೊಂಡ್ಬರ್ತದೆ ನಿಷ್ಕಾಮ ಪುಣ್ಯವೇ ಗುರುವಿನ ಹಂತ ಕರ್ಕೊಂಬರ್ತದೆ ಇಲ್ಲೆಲ್ಲ ಬಂದಿರಲ್ಲ ಸುಮ್ಮನೆ ಬಂದಿಲ್ಲ ನಿಮ್ಮ ಪುಣ್ಯ ಕರ್ಕೊಂಡು ಬಂದತ್ಯೋ ಮಾರಾಯ ನೀವು ಸುಮ್ಮನೆ ಬಂದಿಲ್ಲ ನಿಮ್ಮ ಪುಣ್ಯ ಕರ್ಕೊಂಡು ಬಂದದ ಊರಾಗ ಹುಬ್ಬಳ್ಳಿಗೆ ಇಟ್ಟ ಬಂದಿದ್ದೀರಿ ರಗಡ್ ಮಂದಿ ಅದಾರ ಟಿ ವಿ ಮುಂದೆ ಕೂತಾರ ಅಲ್ರಿ ಹೆಂಡತಿ ಮುಂದೆ ಕೂತಾರ ಹೆಂಡತಿ ಮುಂದೆ ಟಿ ವಿ ಮುಂದೆ 2 ತಾಸು ಕುಣ್ತಾನ ಹೆಂಡತಿ ಮುಂದೆ 3 ತಾಸು ಕುಣ್ತಾನ ಸ್ವಾಮಿಗಳ ಮುಂದೆ ಕುಂಡ್ರಕ್ಕಾಗೋದಿಲ್ಲ ಈ ಪುಣ್ಯಾತ್ಮನಿಗೆಲ್ಲ ಆದ್ದರಿಂದ ಪೂರ್ವ ಜನ್ಮದಿ ಪುಣ್ಯದಿಂದ ನಿನ್ನ ಪಾದಕ್ಕೆ ಬರುವರು ಶರಣು ಬಂದಿಯ ಬಾಲಕನಿಗೆ ಪ್ರೇಮದಿಂದಲೇ ಕರೆಯುವೆ ಯಾವಾತ ನಿಷ್ಕಾಮ ಪುಣ್ಯದ ಪ್ರಭಾವದಿಂದ ಗುರುವಿಗೆ ಶರಣಾಗ್ತಾಗಿರ ಅಪ್ಪ ಸಿದ್ಧಾರೂಢ ನಿನ್ನ ಪಾದಕ್ಕೆ ಯಾರು ಶರಣಕ್ಕೆ ಬಂದಿಯಲ್ಲ ಅವ್ರನ್ನ ನೀನು ಪ್ರೇಮದಿಂದ ಕರೀತಾ ಇದ್ದೀಯ ಅರಿತು ಅಧಿಕಾರವನ್ನು ಆತಗೆ ಬೋಧದಿಂದಲೇ ಪರಿ ಅವನವರ ಅಧಿಕಾರವನ್ನು ತಿಳಿದುಕೊಂಡು ಸಿದ್ಧಾರೂಢರು ಆ ಯಾವ ಅಧಿಕಾರಿ ಎಷ್ಟು ಇರೊಳಗದಾನ ಅದೇ ಪದ್ಧತಿಯಾಗಿ ಬೋಧ ಮಾಡೋದು ಸಿದ್ಧಾರೂಢದು ಒಂದು ಕರ್ತವ್ಯ ಅದ ಅನ್ರಿ ಅವ ಉತ್ತಮದಾನೋ ಮಧ್ಯಮದಾನೋ ಕನಿಷ್ಠದಾನೋ ಯಾರನ್ನೂ ಹೊರಗೆ ಹಾಕು ಪೈಕಿ ಅಲ್ಲ ಏನ್ರಿ ಸಿದ್ಧಾರೂಢ ಮಠ ಅಂದರೆ ಎಲ್ಲರಿಗೂ ತೆರೆದ ಬಾಗಿಲಿದ್ದಂಗೆ ಪುಣ್ಯಾತ್ಮರೇ ಅಲ್ಲಿ ಯಾರು ನೀ ಬರಬೇಡನೋ ಮಾತ್ರ ಇಲ್ಲ ನೀ ಕನಿಷ್ಠ ಇದ್ರು ಬಾ ನೀ ಮಧ್ಯಮ ಇದ್ರು ಬಾ ಉತ್ತಮ ಇದ್ರು ಬಾ ಅಂತ ಸಿದ್ಧಾರೂಢರು ಎಲ್ಲರಿಗೂ ಈ ರೀತಿ ಬೋಧಿಸುತ್ತಿರುವಾಗ ಒಂದಾನೊಂದು ದಿವಸ ಮಹಾರಾಜರ ಸನ್ನಿಧಾನಕ್ಕೆ ಸುಮಾರು 12 ವರ್ಷ ವಯಸ್ಸಿನ ಒಬ್ಬ ಬಾಲಕನು ಅಳುತ್ತಾ ಬಂದು ಅವರ ಚರಣಗಾಮೆ ಬಿದ್ದು ಬೀಳುವಂಥವನಾದನು 12 ವರ್ಷದ ಬಾಲಕ ಅಂದ್ರಿ ಅವ ಏನವನ ಪುಣ್ಯ ಸಂಸ್ಕಾರೋ 12 ವರ್ಷದ ಬಾಲಕ ಬಂದು ಸಿದ್ಧಾರೂಢ ಪಾದನ್ಯಾಗ ಬಿದ್ದರೆ ಭಾಳ ಹೊತ್ತು ಏಳಲೇ ಇಲ್ಲ ಎಷ್ಟು ದುಃಖದಿಂದ ತಪ್ಪಾಗಿರ್ಬೇಕು ಆ ಮನುಷ್ಯ ಅಲ್ರಿ
ಎಷ್ಟು ದುಃಖದಿಂದ ತಪ್ಪಾಗಿರ್ಬೇಕು ಮನುಷ್ಯ. ಭಾಳ ಮಂದಿ ದುಃಖ ಬರ್ತಾವೆ ಕರೆ ಪರಂತು ಗುರುಗಳಂತಕ್ಕೆ ಹೋಗೋರು ಭಾಳ ಕಡಿಮೆ ಅಲ್ರಿ. ದುಃಖದಿಂದ ಬಳಲ್ತಾ ಇದ್ದಾರೆ ಪರಂತು ಅವರು ಇವರು ಬಂದು ಬಳಗ ಅವರು ನೀರಾಗ ಮುಳುಗಿದವ್ರು. ನೀ ಯಾರಂತೆ ಹೊಕ್ಕಿಲ್ಲ ಗುರುವಿನ ಬಿಟ್ಟು ಅವರು ನೀರಾಗ ಮುಳುಗಿದವ. ಇನ್ನೊಬ್ಬನ ಎತ್ತಲಕ್ಕೆ ಸಾಧ್ಯ ಅದನು, ತಾನ ಮುಳುಗ್ಯಾನ. ನಾವು ಯಾರನ್ನು ನಂಬಿದ್ದೀವಿ ಅವರೆಲ್ಲ ಭವಸಾಗರದೊಳಗೆ ಮುಳುಗಿದವ್ರೆ. ಆ ಹುಡುಗ ಏನು ಕಾಲ ಮ್ಯಾಗ ಬಿದ್ದ ದುಃಖವನ್ನು ಪಾಡ್ತಾ ಇದ್ದಾನಲ್ಲ, ಹೇಳಲೇ ಇಲ್ಲ. ಕೃಪಾಳುವಾದ ಸದ್ಗುರುಡಾತ ಆತನ ಎಬ್ಬಿಸಿ ತನ್ನ ಸಮೀಪ ಕೂಡಿಸಿಕೊಂಡು ಅವನಿಗೆ ವಿಚಾರಿಸುತ್ತಾನೆ, ನೀನು ಯಾರ ಮಗನಿದ್ದೀಯ ತಮ್ಮ? ನೀ ಯಾರ ಮಗ ಇದ್ದೀಯಾ? ನೀ ಯಾರ ಮಗ ಇದ್ದೀಯಾ ಅಂತ ಕೇಳೋದು ಸ್ವಾಭಾವಿಕನೇ ಅಲ್ರಿ. ಶರೀಫ 8 ವರ್ಷದ ಶರೀಫ ಗುಂಡ ಆಡುವಾಗ ಗುರುಗಳು ಯಾರು? ಅವರು ಗೋವಿಂದ ಭಟ್ರಲ್ಲಿ ಹಾದು ಹೋಗ್ತಿದ್ರನು. 8 ಹುಡುಗ ಗುಂಡ ಆಡುವಾಗ ಅವ್ರನ್ನ ಗುರುಗಳು ನೋಡಿದ ಕೂಡಲೇ ಎಲ್ಲ ಹಿಂದೆ ಸೂರು ನಿಂತು ಹಂಗೆ ನೋಡ್ಕೊಂತ ಶರೀಫ್ ಒಬ್ಬನೇ ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಅವರು ಆ ಹುಡುಗರು ನೋಡಿದ್ರು, ಈ ಹುಡುಗನು ನೋಡಿದರು ಅಲ್ರಿ. ಹುಡುಗರಿಗೆ ಒಂದೊಂದು ಹುಡುಗರಿಗೆ ಏನಾಕತಿ, ಮಹಾತ್ಮ ನೋಡಿದ್ರೆ ಹೋಗಿ ನಮಸ್ಕಾರ ಮಾಡುವಂಗೆ ಆಕತಿ. ಕೆಲವು ಹುಡುಗರಿಗೆ ಕಲ್ಲು ತೊಗೊಂಡು ಹೋಗಿ ಹಂಗೆ ಆಕತಿ. ಅದನ್ನು ಇಬ್ಬರು ನೋಡಿದ್ರು ಗುರು ಗೋವಿಂದ ಭಟ್ರು. ಅವನು ಎಂಥ ಸಂಸ್ಕಾರ ಇವ. ಆವಾಗ ಅವನು ಎಬ್ಬಿಸ್ತಮ್ಮ, ಏನು ನಿನ್ನ ಸಂಸ್ಕಾರ, ನೀ ಯಾರ ಮಗಪ್ಪ ಅಂತ ಹಿಂಗೆ ಸಿದ್ಧಾರ್ಥ ಇವನು ಹೆಂಗೆ ಕೇಳಿದ್ರು ಹಾಗೆ ಕೇಳಿದ್ರು. ಯಾರ ಮಗ ಅಂದ ಕೂಡಲೇ ಪಟ್ನ ಇಂಥರ ಮಗ ಅಂತ ಹೇಳಿಲ್ಲವ. ಗುರುಗಳ ತಪ್ಪು ತಿಳಿಬೇಡ್ರಿ, ನಾ ಒಂದು ಮಾತು ಕೇಳ್ತೀನಿ ಅಮ್ಮ. ಏನು ಹೇಳು, ನೀ ಯಾರ ಮಗ ಅಂತ ಕೇಳ್ತೀರಪ್ಪ? ನಾ ಸಾವಿರಾರು ಸಲ ಎಷ್ಟೋ ಮಂದಿಗೆ ಮಗ ಆಗೇನಿ, ಎಷ್ಟೋ ಮಂದಿಗೆ ತಂದೆ ಆಗೇನಿ. ನಮಗೇನು ನೆನಪೈತೇನ್ರಿ? ನೆನಪಿಲ್ಕಾಗಿ ಹಿಂಗೆ ಕೂತದಿ ನಾವು. ಮತ್ತೇನದು ಸಾವಿರಾರು ಜನ್ಮ ಧರಣಿಯೆಲ್ಲವನ್ನು ಸನ್ನಿಸಿ ಧೂಳಿ ಮಾಡಲ ಪರಮಾಣುಗಳೇನಿತು ಅನಿತ ದೇವನು ಧರಿಸಿ ಅಲ್ರಿ. ನಾವು 8 ಸಲ ಹುಟ್ಟಿದ್ದು 8 ಸಲ ಸತ್ತೀವಿ ಅಲ್ಲ. 8 ಮಂದಿನ ಬಿಟ್ಟು ಬಂದೀವಿ. 8 ಮಂದಿ ಅವ್ವ ಅಪ್ಪನ ಬಿಟ್ಟು ಬಂದೀವಿ, 8 ಮಂದಿ ಹ್ಯಾಂಡ್ರ್ ಬಿಟ್ಟು ಬಂದೀವಿ. ಈಗೊಬ್ಬ ಸತ್ತ ಗೊಳೆ ಅಳ್ತಾನು. ಎಲ್ಲ ಸಾತ್ಳು ಅಪ್ಪ, 2 ಮಕ್ಕಳದಾವ, 8 ಮಂದಿನ ಬಿಟ್ಟು ಬಂದೀವಿ ಅಂಥವ್ರನ್ನ. ಆದ್ದರಿಂದ ಯಪ್ಪ, ನಾ ಎಷ್ಟೋ ಸಲ ಯಾರಿಗೋ ಅಪ್ಪ ಆಗೇನಿ, ಯಾರಿಗೋ ಮಗ ಆಗೇನಿ. ನೀನು ಯಾರ ಮಗ ಅಂತ ಕೇಳ್ತಿ, ಯಾವ ಜನ್ಮದ ತಂದೆ ಹೆಸರು ಹೇಳೋ ಯಪ್ಪ ಅಂದವ. ಆವಾಗ ಗಾಬರಿ ಅದು, ಇದು ಆಸಂ ಬೇರೆ ಅದು. ತಮ್ಮ ನೀ ಯಾರ ಮಗನೂ ಅಲ್ಲೋ, ನನ್ನ ಮಗ ಇದ್ದೀವ ಅಂತ ತಕ್ಕೆ ಹಾಕೊಂಡ್ರಂತ ಅವಾಗನೇ. ನಾವು ಭಾಳ ಸಲ ಹುಟ್ಟಿದ್ವಿ, ಭಾಳ ಸಲ ಸತ್ಯದು ಕರೆ. ಎಷ್ಟು ಮಂದಿನ ಬಿಟ್ಟು ಬಂದಿದ್ದೆವು ಅಲ್ರಿ. ಋಣಾನುಬಂಧ ರೂಪೇಣ ಪತಿಪತ್ನಿ ಸುತಾಲಯ ಋಣ ಕ್ಷಯಮ್ಯಾತಿ ಕಾತತ್ರ ಪರಿಭೇದನ. ಇವೆಲ್ಲ ಗಂಡ ಹೆಂಡತಿ ಮಕ್ಕಳು ಒಂದು ಮನ್ಯಾಗ ಕೂಡ್ತೀವಲ್ಲ, ಇವ್ರು ಹಿಂದಿನ ಕರ್ಮದ ಋಣ ತೀರ್ಸಕ್ಕೆ ಬಂದಾರ್ರಿ ಇವರು. ಹೇಳ್ತಾ ಋಣ ತೀರಿದ ಬಳಿಕ ಕಲಾಸ. ಟ್ರೈನ್ಯಾಗ ಹತ್ತಿರ್ತಿರಲ್ಲ, ಟ್ರೈನ್ ಪೂರ ಬೆಂಗಳೂರು ಮುಟ್ಟೋ ತನಕ ಕುಂಡ್ರಂಗಿಲ್ಲ ಯಾರು. ತಮ್ಮ ಸ್ಟೇಷನ್ ಬಂದ್ಕೊಳ್ಳೆ ಇಳಿತಾರೆ, ಮತ್ತೊಬ್ಬರು ಹತ್ತಾರೆ. ಹಂಗೆ ನಾವು ಒಂದು ಟ್ರೈನ್ಯಾಗ ಕೂತೀವಿ, ಅವರ ಸ್ಟೇಷನ್ ಬಂದ್ಕೊಳ್ಳೆ ಇಳಿತಾರೆ. ಮುಂದೆ ಅಲ್ಲಿ ಕೆಲವು ಮಂದಿ ಹತ್ತಾರೆ. ಆ ಮುಂದಕ್ಕೆ ಸತ್ತ ಮೊಮ್ಮಗ ಹುಟ್ಟಿದ ಟ್ರೈನ್ದಾಗ. ಗೊತ್ತಾಕತಿಲ್ಲ, ಟ್ರೈನ್ದಾಗ ಒಬ್ಬ ಹತ್ತಿದ, ಒಬ್ಬ ಬೀಳ್ದ, ಒಬ್ಬ ಹತ್ತಿದ. ಮುದಕ್ಕೊಂದು ಸತ್ತ ಮೊಮ್ಮಗ ಒಬ್ಬ ಹುಟ್ಟಿದ. ಹಿಂಗೆ ಟ್ರೈನ್ ನಡೆದತ್ತಿದು ಅಲ್ರಿ. ಈ ಟ್ರೈನಿನೊಳಗೆ ನಾ ಯಾರ ಮಗ ಅಂತಂದಾಗ ಅಪ್ಪಿಕೊಂಡ್ರಂತ, ನೀ ನನ್ನ ಮಗ ಇದ್ದೀಯೋ. ಇಂಥ ಮಾತುಗಳನ್ನು ಹೇಳ್ತಿ ಅಂದ್ಬೇಕು, ನೀ ಯಾರ ಮಗನೂ ಅಲ್ಲ. ಮಾತಿನ ಅಂತಸ್ತೇನು ಮಾಡ್ತೈತಿ, ಅವ ಯಾವ ಮಟ್ಟದಾಗದಾನ ಅನ್ನೋದನ್ನು ತಿಳಿಸ್ಕೊಡ್ತದ ಮನುಷ್ಯನಿಗೆ. ಆದ್ದರಿಂದ ಕೇಳ್ತಾ ಇದ್ದಾರೆ ಸಿದ್ಧಾರ್ಢರು, ನೀ ಯಾರ ಮಗ, ಯಾತ್ರ ದೇಶದಿಂದ ಆಳ್ತಾ ಇದ್ದೀಯಾ, ನೀನು ಎಲ್ಲಿಂದ ಬಂದಿದ್ದೀಯಾ, ಅದನ್ನೆಲ್ಲ ಸಂಪೂರ್ಣವಾಗಿ ಹೇಳು. ಏನೇನು ಭಯಪಡಬೇಡ. ಸದ್ಗುರುಗಳು ಇಂಥ ಕೃಪಾವಚನಗೆ
ಆಡುವಾಗ ಹುಡುಗನನ್ನು ಕುರಿತು ಅಂದಾಗ ಆತ ಶಾಂತನಾಗಿ ಎದ್ದು ನಿಂತು ಕೈ ಮುಗಿದು ಹೇಳ್ತಾನಪ್ಪ, ನನ್ನ ವಚನವನ್ನು ಶ್ರವಣ ಮಾಡು. ಈ ಜಗತ್ತಿನಲ್ಲಿ ನನ್ನವರೆನ್ನೋರು ಯಾರೂ ಇರುವುದಿಲ್ಲ ಅಲ್ರಿ, ಯಾರೂ ಇರುವುದಿಲ್ಲ. ನಮಗರು ಯಾರು ಎದಾರು ತಿಳ್ಕೊಂಡ್ರೆ ನೀವು? ನಮಗೂ ಯಾರು ಇಲ್ಲ. ಯಾರಿಗೆ ಯಾರಿಲ್ಲ? ಯಾರೇನ ಸುಮ್ಮ ಹಾಡ್ತು ಹಂಗೆ ಹಾಡುವಟ್ಟು ನಮ್ಮ ಕೆಲಸ ಹೊರತು ಅಲ್ರಿ. ಯಾರಿಗೂ ಯಾರು ಸಂಬಂಧ ಇಲ್ಲ. ಆದ್ದರಿಂದ ನನ್ನವರನ್ನೋರು ಜಗತ್ತಿನಲ್ಲಿ ಯಾರೂ ಇರುವುದಿಲ್ಲ. ಆದ್ದರಿಂದ ನನ್ನನ್ನು ಹೊರಗೆ ಹಾಕಿದ್ದಾರೆ. ತಾಯಿ, ತಂದೆ, ಬಂಧು ಬಳಗ ಇತ್ಯಾದಿಯವರು ಯಾರೂ ನನಗೆ ಸೇರರು. ಅವರ ಸೇವೆಯಿಂದ ನಾನು ಮಾಡಲಾರೆನು. ನಿನಗೆ ಶಿವಪೂಜೆ, ನನಗೆ ಶಿವಪೂಜೆಯಲ್ಲಿ ಮಾತ್ರ ಅಧಿಕ ಪ್ರೀತಿ ಅದ. ನನಗೆ ನಮ್ಮ ಸಂಬಂಧಿಕರವಾಗಿ ನನಗೆ ಪ್ರೀತಿ ಇಲ್ಲ. ನನ್ನನ್ನು ಈ ರೀತಿಯಿಂದ ಹೊರಗೆ ಹಾಕಿದ್ದಾರೆ. ಈಗ ನಾನು ಮನೆಗೆ ತಿರುಗಿ ಹೋಗಲಾರೆನು. ಅಪ್ಪ, ನಾ ಇನ್ನು ನಿನ್ನ ಪಾದಕ್ಕೇನು ಬಂದೀನಲ್ಲ, ನಾ ಇನ್ನು ತಿರುಗಿ ಹೋಗುವುದಿಲ್ಲ, ನಾನು ಇನ್ನು ತಿರುಗಿ ಹೋಗುವುದಿಲ್ಲ ಅಂತ ಚರಣದ ಪ್ರಾರ್ಥಿಸುತ್ತೇನೆ. ನನ್ನನ್ನು ದಯವಿಟ್ಟು ನೀನು ಹೊರಗೆ ಹಾಕಬೇಡ. ನಾನು ನಿನ್ನಲ್ಲೇ ಬಂದಿದ್ದೀನಿ, ನೀನೇನು ಗತಿ ಅಂತ ಬಂದಿದ್ದೀನಿ. ನನ್ನ ಹೊರಗೆ ಹಾಕಬೇಡ. ಅಥವಾ ಒಂದು ವೇಳೆ ನೀನು ನನ್ನನ್ನು ನಿನ್ನ ಹಸ್ತದಿಂದಲೇ ನನ್ನನ್ನು ಕೊಂದು ಹಾಕಿಬಿಡು ಅಂತ ನನ್ನ ಹೊರಗಡೆ ಹಾಕಬೇಡ ಅಂತಂದಾಗ ಚರಣಗಳಿಗೆ ಪ್ರಾಪ್ತ ಆಗಿದ್ದೇನೆ. ನನ್ನ ಭಾರವೆಲ್ಲ ನಿನ್ನ ಮೇಲೆ ಇರುತ್ತದೆ. ಇಂತಹ ಕರುಣಾರ್ಧ ವಚನವನ್ನು ಕೇಳಿ ದಯಾಘನನಾದ ಸದ್ಗುರುನಾಥ ಅಂತಃಕರಣ ಕರಗಿದಂಥವನಾಗಿ ಅನ್ನುತ್ತಾನೆ ಅಲ್ರಿ. ದಯಾಘನನಾದ ಸಿದ್ಧಾರೂಢ ಈ ಮಗುವಿನ ಇಂತಹ ಮಾತುಗಳನ್ನು ಕೇಳಿ ಮನಸ್ಸು ಕರಿಗಂತನ, ನೀನು ಇಲ್ಲೇ ಇರು, ನಿನಗೆ ಶರಣನೆಂದು ಹೆಸರು ಇಟ್ಟಿರುವೆನು. ಈ ಪ್ರಕಾರ ಸದ್ಗುರು ವಚನವನ್ನು ಕೇಳಿ ಎಂತನ ಆ ಶರಣನು ಮಠದಲ್ಲೇ ಇರುತ್ತಿದ್ದು ನಿತ್ಯದಲ್ಲಿ ಊರೊಳಗೆ ಹೋಗಿ ಭಿಕ್ಷೆ ಬೇಡಲಿಕ್ಕೆ ಹೋಗುತ್ತಿದ್ದ. ಭಿಕ್ಷೆ ಮಾಡಿಕೊಂಡು ತಂದ ಅನ್ನವನ್ನು ಸದ್ಗುರು ಮುಂದಿಟ್ಟು ಅವರು ಕೊಟ್ಟಷ್ಟು ಪ್ರೇಮದಿಂದ ಸ್ವೀಕಾರ ಮಾಡ್ತಿದ್ದ. ಒಂದಾನೊಂದು ದಿನ ಸದ್ಗುರುಗಳು ಶರಣಪ್ಪನ ಪರೀಕ್ಷೆ ಮಾಡೋ ಸಲುವಾಗಿ ಆತ ಊಟಕ್ಕೆ ಕರೆಯಲೇ ಇಲ್ಲ. ಶರಣನಾದರೂ ಸ್ವಸ್ಥ ಚಿತ್ತದಿಂದ ಸದ್ಗುರು ಚಿಂತನೆ ಮಾಡುತ್ತಾ ಇದ್ದನು. ಒಂದು ದಿನ ಪೂರಾ ಉಪವಾಸ ಇದ್ದ. ಎರಡನೇ ದಿನನೂ ಕೂಡ ಪೂರಾ ಉಪವಾಸ. ಇವಾಗೇನೂ ಕರೀಲಿ ಕೊಡಲಿಲ್ಲ. ಭಿಕ್ಷೆ ಸಿಕ್ಕಿತು, ಆದರೂ ಅದರೊಳಗಿನ ಸ್ವಲ್ಪ ಆದರೂ ತೆಗೆದುಕೊಳ್ಳಲಿಲ್ಲ. 3 ದಿವಸ ಸಿದ್ದಾಡಪ್ಪ ಅನ್ನ ಕೊಟ್ಟಿಲ್ಲ ಆ ಹುಡುಗನಿಗೆ, ಶರಣಪ್ಪ ಅಲ್ಲ. ಆದ್ರೆ ಈಗ 4ನೇ ದಿವಸ ಭಿಕ್ಷಾ ಬೇಡ್ಕೊಂಡ್ಬಂದು ತೊಗೊಂಬಂದ. ಪಂಚಪಕ್ವಾನ ಜೋಳಿಗೆ ಆಗದ ಹೊಟ್ಟಿ 3 ದಿವಸ ಆದ ಅನ್ನ ಕಂಡಿಲ್ಲ. ಇಂಥ ಪ್ರಸಂಗ ನಮಗೆ ಬಂದಿತ್ತು ಅಂದ್ರೆ ಗತಿಯ. ಸ್ವಾಮಿ ನಿನ್ನ ಪಾದಕ್ಕೆ ನಮಸ್ಕಾರಪ್ಪ ಅಂದು ಮನೆಗೆ ಹೋಗಿದ್ದೇವೆ ನಾವಲ್ಲ. ಅದು ಈ ಪಂಚಪಕ್ವಾನ ಐತೆ ಅಂದರೂ ಕೂಡ ಕೈಯಾಗ ಐತೆ ಅವ ಮುಟ್ಟಿಲ್ಲ. ನಾಲಿಗೆ ಮ್ಯಾಗ ಎಟ್ಟು ಹಿಡ್ತಿರ್ಬೇಕು ಅಲ್ರಿ. ಸಿದ್ಧಾರೂಢರು ಸಾಧುಗಳು ಊರಾಗ ಭಿಕ್ಷಾ ಮಾಡ್ಕೊಂಡು ಬಂದ ಕೂಡಲೇ ಅದನ್ನು ಕೆರ್ಯಾಗ ಆ ಜೋಳಿಗೆ ಕೆರ್ಯಾಗ ಎದ್ದಿ ಬರೀ ಅಂತಿದ್ರು. ಎದಕ್ಕಂತ ಹಿಂಗ್ಯಾಕೆ ಹತ್ತಿರ್ಬೇಕು? ಹುಳಿ ಖಾರ ಅಲ್ಲೇ ಉಳಿಲೋ ಮಾರಾಯ, ಸಾತ್ವಿಕ ಆಹಾರ ಬರ್ತದ ಅಂತ ಹೇಳ್ತಿದ್ರಂತ. ಕೆಲವು ಮಂದಿ ಗುಪ್ತ ಆ ಕಡೆ ಹಾದು ಬಂದು ಸುಮ್ಮ ಹೊಡಿತಿದ್ರು ಅವ್ರು. ಜೀವೇ ಪ್ರಮಾಣಂ ಜಾನೀಹೇ ಭೋಜನೆ ಭಾಷಣೆ ಪಿಚ. ಭಾಳ ಸುಂದರವಾದ ಒಂದು ಮಾತು. ಜಿಹೆ ನಾಲಿಗೆ ಪ್ರಮಾಣಂ ಜಾನೀಹೇ, ಪ್ರಮಾಣವನ್ನು ತಿಳ್ಕೊ. ಅಲ್ಲಿ ಭಾಷಣೆ ಭೋಜನೆ ಪಿಚ. ಎಲ್ಲ ಇಂದ್ರಿಗಳಿಗೆ ಒಂದೊಂದು ಕೆಲಸ ಇದ್ದರು, ನಾಲಿಗೆಗೆ 2 ಕೆಲಸದಾಗ ಗೊತ್ತದ. ಅದು ವಿಚಾರ ಮಾಡಿಲ್ಲ, ಸುಮ್ಮನೆ ನುಂಗೋದನ್ನ ಕೆಲಸ ಮಾಡಿದ್ರಲ್ಲ. ನಾಲಿಗೆ 2 ಕೆಲಸ ಏನಲ್ಪ? ಮಾತಾಡೋದು
ಊಟ ಮಾಡೋದು. ಜಿಹ್ವೆ ಪ್ರಮಾಣಂ ಜಾನಿ, ಭೋಜನೆ ಭಾಷಣೆ ಪಿ ಮಿತ ಇರಲಿ. ನಿನಗೆ ಭೋಜನದೊಳಗೂ ಮಿತ ಇರಲಿ, ಭಾಷಣದೊಳಗೂ ಮಿತ ಇರಲಿ. ಸಿಕ್ಕಾಪಟ್ಟಿ ಮಾತಾಡೋಕೆ ಹೋಗಬೇಡ, ಸಿಕ್ಕಾಪಟ್ಟಿ ತಿನ್ನಕ್ಕೆ ಹೋಗಬೇಡ ಅಲ್ಲ. ಆದ್ದರಿಂದ ಅತಿಯುಕ್ತಿ ಸದ್ಯ ಪ್ರಾಣಹಾನಿ. ಭಾಳ ತಿನ್ನೋದು ಅಲ್ರಿ, ಭಾಳ ಮಾತಾಡೋದು ಸದ್ಯ ಪ್ರಾಣವನ್ನು ತೆಗಿತದ ಅಲ್ಲ. ಯಾವುದೋ ಒಬ್ಬ ಸ್ವಾಮಿನ ಭಕ್ತರು ಊಟಕ್ಕೆ ಕರೆದರತ್ತ. ಪಾಪ ಹೆಣ್ಮಗಳು ಸ್ವಾಮಿಗಳು ಊಟಕ್ಕೆ ಬರ್ತಾರಂತೇಳಿ ಹೋಳ್ಗೆ ಏನ್ರಿ ಮಾಡಿ ಶಿಸ್ತು ಕರೆದಿದ್ದಾಳೆ ಎಲ್ಲನೂ. ಸ್ವಾಮಿ ಊಟಕ್ಕೆ ಕೂತ ಒಂದು ತಿಂದ ನಾಲಿಗೆ ಈಗ ಚಾಲು ಮಾಡಿದ್ಬೇಕು ಗೊತ್ತಾಕತ್ತೆ ನಿಮಗೆ. ಊಟನ ಅಡುಗೆ ಮನೆಯಾಗಿದ್ದಾಗ ನಿಮಗೇನು ಆಗಂಗಿಲ್ಲ. ಊಟಕ್ಕೆ ಕೂತ್ರಿ ನಾಲಿಗೆ ಹಿಂಗೆ ಮಾಡಕ್ಕೆ ಶುರು ಮಾಡ್ತೈತಿ ನೋಡ್ರಿ. ನಾಲಿಗೆ ಕೇಳುವಲ್ದಾತ ಅದು. ಏನೊಂದು ತಗ ಅತಿತ್ತ ನಾಲಿಗೆ ಕಂಡಕ್ಟರ್ ಅಂತ್ರಿ, ಹೊಟ್ಟೆ ಡ್ರೈವರ್ ಅಂತ್ರಿ. ಇವರು ಇಲ್ಲ, ಇದು ಬಸ್, ಈ ಶರೀರ ಅನ್ನೋದು ಬಸ್. ನಾಲಿಗೆ ಕಂಡಕ್ಟರ್ ಏನು ಮಾಡ್ತಾನೆ? ಸೀಟ್ ತುಂಬುತ್ತಾನೆ. ಬರ್ರಿ ಮುಂದೆ ಸಾರಿ ಹತ್ತಿರ ಗೊತ್ತಿಲ್ಲ. ಇವ ಸೀಟ್ ತುಂಬೋನು ಹಂಗೆ. ಏನು ಡ್ರೈವರ ಅದು ಗಾಡಿ ಬಸ್ ಹಾಕತ್ತಿ ಪಾವ್ ಗಾಡಿ ಬಸ್ ಹಾಕತ್ತಪ್ಪ ಸಾಕು ಮಾಡು ಅಂತಾನ. ಇವ್ನು ಹಂಗೆ ತುಂಬೋಣ. ಆ ಹೆಣ್ಮಗಳು 1 2 3 ಅದು 8 ಅದು 9 ಅದು ಹೋಳ್ಗೆ. 10ನೇ ಹೋಳ್ಗಿನೂ ಬಿಡಕ್ಕಾಗವಲ್ಲ, ಕೈಯಾಗ ಹಿಡ್ದ ಹೋಗಿ ಹೇಳ್ತತಿ, ಸ್ವಾಮಿ ನನ್ನ ಒಳಗೆ ಹಾಕಬೇಡ, ನಾ ಒಳಗೆ ಹೋದ್ನಾರು 9 ಮಂದಿ ತೊಗೊಂಡು ಹೊರಗೆ ಬರ್ತೈತಿ. ಅದು ಹಾಕಿದ ಕಣ್ಣ ಬೆಳಗಾಗಿ ಬಿದ್ದು ಸ್ವಾಮಿ ಡಾಕ್ಟ್ರ್ ಕಡೆ ಹೋದ್ರೆ ಕಣ್ಣು ಬೆಳಗ್ಗೆ ಮಾಡ್ಯಾನ. ಡಾಕ್ಟ್ರ್ ಅವಂದ ಈ ಕಡೆಗೆ ತಂದ್ರಿ ಸ್ಮಶಾನ ಕೊಯ್ಬಾರ್ದನ ನಾವು. ಕಣ್ಣು ತೆರೆದ ಡಾಕ್ಟ್ರಿ ಇದನ್ನು ಮುಳಿಸ್ಕೊರಿ ನಾ ಇನ್ನೆಂದೂ ಮಾಡೋದಲ್ಲ. ಹಂಗಾರೆ 1 ಕಪ್ಪ ಔಷಧಿ ಕುಡಿ. ಎಷ್ಟು ಹತ್ತೀರಿ ನಾವು? 1 ಕಪ್ ಅದ. 1 ಕಪ್ ಜಾಗಿತ್ತಾನೆ ಇನ್ನೊಂದು ಹೋಳ್ಗೆ ತಿತ್ತೀನಿ ಡಾಕ್ಟ್ರ್ ಅಂತಾನ. ಏನಾಟ ಜೋಳ್ಗಿ ತುಂಬ ಪಂಚಪಕ್ವಾನ ಅದ. 3 ದಿವಸ ಉಪವಾಸದ. ಸಾಧಕ ಅಂದ್ರೆ ಹೆಂಗಿರ್ಬೇಕು ಅನ್ನೋದನ್ನು ನಾವು ಇದನ್ನು ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಬಜಿ ಕರೆದಿದ್ರತಿ, ಏನು ಬಜಿ? ನಾನು ಮುಂದೆ ತಂದಿಟ್ರು ಹುಡುಗರು. ನಾಲಿಗೆ ಎತ್ತಿತ್ತು, ಹೊಡಿ ಸ್ವಾಮಿ ಎತ್ತಿತ್ತು, ಅದು ಅಲ್ಲ ಹೊಟ್ಟೆ ಎತ್ತಿತ್ತು. ಮಧ್ಯಾಹ್ನದಾಗ ಉಂಡದ್ದು ಪಚನ ಆಗಿಲ್ಲ. ಸೋಮವಾರು ಏನು ಹೊಟ್ಟೆ ಮಾತು ಕೇಳಬೇಕು, ಏನು ನಾಲ್ಗೆ ಮಾತು ಕೇಳಬೇಕು? ಅದಕ್ಕೋಸ್ಕರವಾಗಿ ಪಂಚಪಕ್ವಾನ ಜೋಳಿಗೆ ತುಂಬಿದರೂ ಕೂಡ ಪುಣ್ಯಾತ್ಮ ತಂದು ಮತ್ತೆ ಇಟ್ಟ. 3 ದಿವಸ ಆಗ್ಯದ. ಅನ್ನ ಇಲ್ಲ. ಸದ್ಗುರುವಿನ ಆಜ್ಞೆ ಹೊರತಾಗಿ ತೆಗೆದುಕೊಳ್ಳೋದಿಲ್ಲ. ಅನ್ನ ವಿಷವಾಗಿರ್ತದೆ. ಅವನ ಆಜ್ಞೆಯಲ್ಲ ತಿಂದ್ರೆ ಅನ್ನ ವಿಷ ಆಗ್ತದೆ. ಪ್ರಾಣ ಹೋಗುತ್ತಿದ್ದರೂ ಅದರೊಳಗಿನ ಅನ್ನವನ್ನು ಗುರುಗಳನ್ನು ಬಿಟ್ಟು ಸೇವಿಸಲಾರದು ಶರಣನು. ತಕ್ಕೊಳ್ಳಲಿಕ್ಕೆ ಮಠಕ್ಕೆ ಬರುತ್ತಲೇ ಆತನ ನೋಡಿ ಸದ್ಗುರು ಅನ್ನುತ್ತಾರೆ. ಜೋಳಿಗೆ ತುಂಬೆ ತಂದು ಸಿದ್ಧಾರ್ಥ ಮುಂದಿಟ್ಟ. ನೀನು ನಿನ್ನೆ ಉಪವಾಸಿದ್ದಿ, ಭಿಕ್ಷೆ ಬರುವಾಗ ದಾರಿಯಲ್ಲಿ ನೀ ತಿನ್ಕೋಂತ ಬಂದಿದ್ದಿ ಅಂತಾರೆ ಸಿದ್ಧಾರ್ಥ. ಏನ್ರಿ ಪರೀಕ್ಷೆ ಅಂದರೆ ಹಿಂಗೆ ಇರ್ತದ ರೀ. ಆದ್ದರಿಂದ ಅದನ್ನು ನೋಡಿ ಸದ್ಗುರು ಅನ್ನುತ್ತಾರೆ, ನೀನು ನಿನ್ನೆ ಉಪವಾಸಿದ್ದು, ಭಿಕ್ಷೆ ಬೇಡಿಕೊಂಡು ಬರುವಾಗ ದಾರಿಲಿ ತಿನ್ನತಾ ಬಂದಿದ್ದೀಯಾ, ಇದರೊಳಗೆ ಏನೂ ಸಂಶಯ ಇಲ್ಲ ಅಂದಾಗ ಈ ಪ್ರಕಾರ ಸದ್ಗುರು ಅಂದದ್ದು ಕೇಳಿ ಶರಣ ಏನೂ ಹೇಳಿಲ್ಲ ಅವರಿಗೆ. ದೈನ್ಯ ಭಾವದಿಂದ ಜೋಳಿಗೆನ ಅವ್ರ ಮುಂದಿಟ್ಟು ನಮಸ್ಕಾರ ಮಾಡಿ ಸೇವಾ ಮಾಡ್ಲಿಕ್ಕೆ ಹೋದ. ನೋಡ್ರಿ ಎಂತಾರೆ ಯಾವ್ರಿ ಅಂಥೇಳಿ ಈ ಪುಸ್ತಕ ಅಜ್ಜನ ಚರಿತ್ರೊಳಗೆ ಅಂಥವ್ರ ಹೆಸರು ಬಂದದ. ನಾ ಮುದುಕೊಳಿಸ್ ರಗಡ ಸತ್ತೋಗ್ಯಾವ, ಯಾರ್ದು ಹೆಸರೇ ಇಲ್ಲಿ ಚರಿತ್ರೆ ಒಳಗಲ್ಲ. ಹಂಗಾಗಿ ಸತ್ತಾವ, ಮತ್ತೇನದ ಉಂಡು ಸತ್ತಾವ, ತಿಂದು ಸತ್ತಾವಲ್ಲ. ಆದ್ದರಿಂದ ಸೇವಾ ಮಾಡೋಕ್ಕೋಸ್ಕರ ಹೋಗುವಂಥವನ ಶರಣನು ಸರ್ವಕಾಲದಲ್ಲಿ ಪ್ರಸನ್ನಾಗಿಯೂ ಮುಖದಿಂದ ಕೇವಲ ಸಿದ್ಧನಾಮ
3 ದಿವಸ ಉಪವಾಸ ಇದ್ದರೂ ಮಾರಿ ಗಂಟು ಹಾಕಿಲ್ಲ ಏನ್ರಿ, ಪ್ರಸನ್ನ ಆಗ್ಯದ. ಪರಮಾತ್ಮನ ನಾಮನ್ನು ಸ್ಮರಣೆ ಮಾಡ್ತಾ ಇದ್ದಾನೆ. ಎಲ್ಲರೂ ಕೂಡ ವಿನೂತ ಭಾವದಿಂದ ಇರ್ತಾ ಇದ್ದಾನೆ. ಆಮೇಲೆ ಸದ್ಗುರು ಶರಣರಿಗೆ ಹೇಳ್ತಾರೆ, ನೀನು ಆ ಮರವನ್ನು ಹತ್ತು, ಚಲೋ ಪಕ್ವಾದ ಹಣ್ಣುಗಳನ್ನು ಕೆಳಗೆ ಹಾಕು, ನಾವೆಲ್ಲ ತೆಗೆದುಕೊಳ್ತೀವಿ. ಎತ್ತರವಾದ ಮರ, ಇದನ್ನು ಹತ್ತಂದ್ರೆ ಹತ್ತಿದ. ಭಾಳ ಮ್ಯಾಲಕ್ಕೆ ಹೋದ, ಮ್ಯಾಲಕ್ಕೆ ಹೋದ್ರೆ ಕಾಲು ನಡುಗ್ತಾ ಇದ್ದಾವೆ. ಯಾಕೆ? 3 ದಿವಸ ಹಣ್ಣು ಇಲ್ಲ, ಕಾಲು ನಡುಗ್ತಾ ಇದ್ದಾವೆ. ಆದರೂ ಕೂಡ ಸದ್ಗುರುನಾಥನ ವಚನ ಅದ ಅಂದ ಬಳಿಕ ಆದರೆ ದೇಹ ಸದ್ಗುರುವಿನಂದು ಎಂದು ತನ್ನೊಳಗೆ ಶರಣ ಅಂತ ಇದ್ದಾನೆ. ಇದು ದೇಹ ಪರಮಾತ್ಮನಿಗೆ ಒಪ್ಪಿಸಿದ್ದೀವಿ ಅಲ್ರಿ. ದೀಕ್ಷಾ ಕೊಡು ಮುಂದೆ ಕೇಳ್ತಾರಿಲ್ರಿ, ಏನೇನು ತನೋ ಮನ ಧನ, ತನೋ ಮನ ಧನ ನಿನ್ನ ಪಾದಕ್ಕೆ ಅರ್ಪಿಸುತ್ತೇನೆ. ಸುಮ್ಮನೆ ಏನ್ರಿ, ಮರ್ದಿ ಸ್ವಾಮಿಗಳು ಬದ್ನಿಕಾಯಿ ಹರಿಯಾಕೆ ಬಂದರೆ, ಏ ಸ್ವಾಮಿ ಗುರುಗಳಿಗೆ ತಮ್ಮ ನೀನೇ ತನು ಮನ ಧನ ಅರ್ಪಿಸಿದ್ರೆ ಬದ್ನಿಕಾಯಿ ಅರ್ಪಿಸ್ಯಾನ, ನಾನು ತನು ಮನ ಧನ ಅರ್ಪಿಸಿದ್ರೆ ಬದ್ನಿಕಾಯಿ ಅರ್ಪಿಸ್ಯಾನ. ಏನು ಮಾಡ್ತೀರಿ? ಇದಕ್ಕಾಗಿ ನಮ್ಮ ಹಣೆ ಬರ ಹಿಂಗೆ ಹಾಕೊಂಡು ಕೂತದ. ಇಲ್ಲಿ ನಂದು ಏನೂ ಇರೋದಿಲ್ಲ, ಆದರೆ ಆತನ ರಕ್ಷಿಸಲಿ, ಇಲ್ಲವಾದರೆ ಸಂತೋಷದ ಈ ದೇಹವನ್ನು ಹೋಗಗೊಡಲಿ. ನಾನು ಈ ಚಿಂತೆ ಮಾಡೋದಕ್ಕೆ ಕಾರಣವೇ ಇಲ್ಲ ಅಂತ ಹೀಗೆ ಚಿಂತಿಸುತ್ತಾ ಸಾವಕಾಶ ಮ್ಯಾಲೆ ಏರಿದ. ಮ್ಯಾಗ ಟಂಗಿಗೆ ಒಂದು ತುದಿ ಟಂಗಿಗೆ ಹಣ್ಣು ಕೈ ಹಾಕಿದ. ಕಾಲ ಜರಿದು ತಪ್ಪಂತ ಬಿದ್ದ. ಬೀಳುವಾಗ ಸಿದ್ಧಾರೂಢ ಅಂದ. ಇದು ಭಾಳ ಮಹತ್ವದ್ದು. ನಾವು ಭಾಳ ಸಲ ಬೀಳ್ತೀವಿ, ಬಿದ್ದಿಲ್ಲನ್ರಿ ಅಂತಾರೆ, ಸಿದ್ಧಾರೂಢ ಅಂದೀವಿ ಅಂತಾರೆ. ಅಯ್ಯೋ ಯಪ್ಪ, ಇದೇ ನಮ್ಮ ಹಣೆ ಬಾರ. ಯಾಕಂದ್ರೆ ಅದ ರೂಢಿ ಆಗೈತಲ್ಲ. ಸಿದ್ಧಾರೂಢ ಅಂತ ಕೆಳಗೆ ಬಿದ್ದ. ಆವಾಗ ಸದ್ಗುರುನಾಥ ದೂರದಲ್ಲಿ ನಿಂತು ನೋಡ್ತಾ ಇದ್ದಾರೆ ಇದನ್ನೆಲ್ಲ. ಆತನಿಗೆ ಭೀತಿ ಇಲ್ಲ, ನೀವೆಲ್ಲರೂ ಮಠಕ್ಕೆ ಹೋಗ್ರಿ. ಬಂದಿರತಕ್ಕಂಥ ಎಲ್ಲ ಭಕ್ತರಿಗೆ ಸಿದ್ಧಾರೂಢಪ್ಪ ಅಂತಾನಲ್ಲ, ನೀವೆಲ್ಲ ಮಠಕ್ಕೆ ಹೋಗ್ರಿ, ನಾನು ಏಕಾಂತದಲ್ಲಿದ್ದ ಅವನ ನೋಡ್ಕೊಂಡು ಬರ್ತಾ ಇದ್ದೇನೆ ಅಂತಂದಾಗ ಶರಣನ ಸಮೀಪಕ್ಕೆ ಹೋಗಿ ಕುಳಿತುಕೊಂಡ್ರು. ಅವನ ವಕ್ಷಸ್ಥಳದ ಮೇಲೆ ಹಸ್ತವನ್ನಿಟ್ಟಿದ್ರು. ಅವನ ಎದೆ ಮೇಲೆ ಪವಿತ್ರವಾದ ತಮ್ಮ ಹಸ್ತವನ್ನಿಟ್ಟು, ಹೇಳಪ್ಪ ನನ್ನ ಪ್ರೀತಿಯ ಪುತ್ರನೇ. ಆಹಾ, ಎಷ್ಟು ಕಳವಳ ಆಗಿರ್ಬೇಕು. 3 ದಿವಸ ಉಪವಾಸ ಇದ್ದರೂ ಕೂಡ ಅಂತಹ ಗಿಡ ಏರಿ ಮತ್ತೆ ಬಿಡುವಾಗ ಸಿದ್ಧಾಡು ಅಂತ ಕೂಗ್ಯಾನಂದ ಬಳಿಕ ಆವಾಗ ಏನಂತಾರೆ, ನೀನು ಏನೇನು ನಾನು ಏನೇನು ಅರಿಯಲಿಲ್ಲ ತಮ್ಮ, ನೀನು ಬಿದ್ದಾಗ ಏನು ಅನುಭವ ಆತು ಕೇಳಿದ್ರು ಸಿದ್ಧಾಡು. ನನಗೆ ಅವನು ಶರಣಂತನ, ನಾನು ಏನೇನು ಅರಿಯಲಿಲ್ಲ, ಇದೇ ನನ್ನ ಅನುಭವ. ನಾನು ಬಿದ್ದಿನಲ್ಲ, ಆವಾಗ ಮೂರ್ಛಿತನಾಗ್ಯಾನ. ಅವಾಗ ಏನು ಅನ್ನಿಸ್ತು, ಏನೇನು ನಾನು ತಿಳಿಯಲಿಲ್ಲ. ಅಂದರೆ ಏನೇನು ತಿಳಿಯೋದಿಲ್ಲದಿರುವಿಕೆಯನ್ನು ಯಾವುದೊಂದು ಪ್ರಕಾಶ ಮಾಡಿದನೋ, ಹೌದಲ್ಲ? ಮತ್ತು ಏನೊಂದು ತಿಳಿಯದಿರುವಿಕೆಯನ್ನು ಯಾವುದೂ ಒಂದು ಪ್ರಕಾಶ ಮಾಡಿದ, ಅದೇ ಸಾಕ್ಷಿ ಚೈತನ್ಯ, ಅದೇ ಪರಬ್ರಹ್ಮ, ಅದೇ ನಮ್ಮ ಸ್ವರೂಪ ಅನ್ರಿ. ಆವಾಗ ಆತನ ಕ್ಷಣ ಮಾತ್ರ ಕಣ್ಣು ಮುಚ್ಚಿ ಅಂತರ್ಧಾನ ಆತ್ಮಜ್ಯೋತಿಯನ್ನು ಹೊಂದಿದ್ದರು. ತಮ್ಮ, ಇದನ್ನು ನೀನು ಸದಾವ ಕಾಲದಲ್ಲಿ ನೀನು ಚಿಂತನೆ ಮಾಡು. ಏನು ನೀ ಬಿದ್ದಾಗ ಏನು ನಿನಗೆ ಅನುಭವ ಆಗೈತಲ್ಲ, ಅದನ್ನೇ ಚಿಂತನೆ ಮಾಡು. ಅಂದರೆ ಏನೇನು ಅರಿಯದೆ ಅಂತೀವಲ್ಲ, ಆ ಏನೇನು ಅರಿಯದೆ ಇರ್ತಕ್ಕಂಥ ಸ್ಥಾನವನ್ನು ಯಾವುದೋ ಒಂದು ಪ್ರಕಾಶ ಮಾಡಿತಲ್ಲ, ಆ ಚಿಜ್ಯೋತಿಯನ್ನು ನೀನು ಕಾಣುವಂಥವನಾಗು. ಅದೇ ರೀತಿಯಾಗಿ ಆ ಜ್ಯೋತಿಯನ್ನು ಕಾಣಕತ್ತಿದ ಅಂತಃಕರಣದೊಳಗೆ ಕೋಟಿ ಸೂರ್ಯರಿಗಿಂತಲೂ ಅಧಿಕವಾದ ತೇಜೋಮಯವಾದ ಆತ್ಮಜ್ಯೋತಿ ಅವನಿಗೆ ತನ್ನ ಸ್ವರೂಪವಾಗಿ ವಿರಾಜಿಸುತ್ತಿತ್ತು. ಆ ನಂತರ ಅದರೊಳಗೆ ಐಕ್ಯವನ್ನು ಹೊಂದಿ ಶ್ವೇತರ ದಪ್ನಿ ಮರೆಯುವಂಥವನಾದ ಶರಣನು ಕ್ಷಣ ಮಾತ್ರ ಸ್ವರೂಪದಲ್ಲಿದ್ದು ಕೂಡಲೇ ಶರೀರ ಸ್ಥಿತಿ ಬಂದು ಹೊರಗೆ ಜಗತ್ತನ್ನು ನೋಡುವಾಗ ಎಲ್ಲ ವಸ್ತುಗಳು ಪಲ್ಲಟವಾಗಿ ಕಂಡನು. ಆತ್ಮಜ್ಯೋತಿಯೇ ಎಲ್ಲೆಲ್ಲಿಯೂ ಕಾಣಿಸುವಂಥದ್ದಾಯಿತು. ಕಣ್ಣು ತೆರೆದಾಗನೂ ಆ ಬ್ರಹ್ಮ ಸ್ವರೂಪವೇ, ಕಣ್ಣು ಮುಚ್ಚಿದಾಗನೂ ಅದನ್ನೇ ಕಾಣುವಂಥವನಾದ. ಈ ತಾನು ಗುರುವಿಗೆ ಬೇರೆ ಇದ್ದಂತೆ ಕಾಣಲೇ ಇಲ್ಲ. ಸರ್ವದಲ್ಲಿ ತಾನೇ ತುಂಬಿದ್ದು ಸಾಕ್ಷಿಯಾಗಿ ಇರುವುದನ್ನು ನೋಡ್ತಾ ಇದ್ದಾನೆ.
ಜಗತ್ತನ್ನು ದಿಟ್ಟಿಸಿ ನೋಡಲಾಗಿ ದೃಶ್ಯವೆಲ್ಲ ಅದೃಶ್ಯವಾಗಿ ತಾನೊಬ್ಬನೇ ಅಭಂಗವಾಗಿ ಆ ತನ್ನ ಪೂರ್ಣ ಸ್ವರೂಪವನ್ನು ತಿಳಿದನು. ಇಂಥ ಸ್ವರೂಪ ಜ್ಞಾನವನ್ನು ಸದ್ಗುರುನ ಕೃಪೆಯಿಂದ ಶರಣನಿಗೆ ಪ್ರಾಪ್ತವಾಯಿತು. ಆವಾಗ ಶರಣಂತಾನ, ನಾನು ಧನ್ಯನು ಧನ್ಯನು. ಇಂಥ ಆನಂದಕ್ಕಿಂತ ಅಧಿಕವಾದ ಆನಂದವು ತ್ರಿಭುವನದಲ್ಲಿ ಇರಲಾರದು ಅಲ್ರಿ. ನಾವು ದಿನಾಲೂ ಸುಸುಪ್ತ್ಯವಸ್ಥೆಯಲ್ಲಿ ಆನಂದವನ್ನು ದುಃಖ ಹಾಕತ್ತೇವೆ. ನಿದ್ಯಾಗ ದುಃಖ ಹಾಕಿರ್ತಾರೆ. ಯಾರು ಬೆಡ್ ಖರೀದಿ ಮಾಡ್ತಿದ್ದಿದ್ದಿಲ್ರಿ. ಆನಂದ ಅದು ಯಾರ್ದು? ಪರಂತು ಇದೊಂದು ಅವಸ್ಥಾ ಅಂತ ತಿಳ್ಕೊತೀವಿ ನಾವು. ಅದು ಸರಿ. ಕರ್ಮಜನ್ಯ ಅವಸ್ಥೆಗಳು 3: ಜಾಗ್ರ, ಸ್ವಪ್ನ, ಸುಷುಪ್ತಿ. ನಿದ್ದೆಯೊಳಗಿನ ಆನಂದವನ್ನು ಎದ್ದಾಗ ನೀನು ಅನುಭವಿಸ್ಬೇಕಾಗಿತ್ತಂದ್ರೆ ಈ 3 ಅವಸ್ಥೆಗೆ ಮೀರಿ ತುರಿಯ ಅವಸ್ಥಾ ಅಂತಂದದ, ತುರ್ಯಾತೀತ ಅಂತದ. ಜಾಗ್ರ, ಸ್ವಪ್ನ, ಸುಷುಪ್ತಿಗಳು ಕರ್ಮಾಧೀನದಾವ. ತುರ್ಯಾತೀತ ಅಭ್ಯಾಸ ಸಂಜನಿತ. ನೀವು ಚಿಂತನೆ ಮಾಡಿರಿ, ಭಬ್ಬ ಚಿಂತನೆಯನ್ನು ಮಾಡಿ 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 ಏನಾಗ್ತದೆ ಅಂತಾರೆ, ಆ ತುರ್ಯಾತೀತ ಅವಸ್ಥೆ. ಆ ಜಾಗರಣದೊಳಿ ಅಡಿಯಾಡಿ ಬಳಲುವ ಮನವೇ ಓಜಿಯಂ ನಿಲ್ಲಿಸಿ ಏನ್ರಿ, ಓಜಿಯಂ ನಿಲ್ಲಿಸಿ ಪ್ರಣವನಾದದ ಸುನಾದವನ್ನು ಕೇಳುತ್ತಿಪ್ಪದೇ ತುರ್ಯ. 5 ಸ್ಥಳಗಳನ್ನು ನಿಜವನ ಶಿವಗಳು 19ನೇ ಪದ್ಯದಾಗ ಬರ್ದಾರ, ನೋಡ್ಕೊರಿ. ಅದು ತುರ್ಯ ಅಂದ್ರೇನು, ತುರ್ಯಾತೀತ ಅಂದರೆ ಏನು? ಜಾಗರಣದಲ್ಲಿ ಈ ಮನಸ್ಸು ಅನೇಕ ವಿಷಯಗಳು ತಿರುಗಾಡಿ ಆ ಜಾಗರಣದೋಳಿ ಅಡಿಯಾಡಿ ಬಳಲುವ ಮನವ ಓಜಿಯಂ ನಿಲ್ಲಿಸಿ ಅಂದ್ರೆ ಯೋಗಾದಿ ಸಾಧನೆಗಳಿಂದ ನಿಲ್ಲಿಸಿ ಅದು ಅಂತರ್ಮುಖ ಆಗಿ ಒಳಗೆ ಹೋಯ್ತು ಅಂತಂದ್ರೆ ಅಲ್ಲಿ ಸುನಾದ ಬರ್ತದೆ. ಓಂ ಅನಾಹತ ನಾದ ಅಂತ ಕರೀತಾರೆ. ಆ ನಾದವನ್ನು ಕೇಳುವುದೇ ತುರ್ಯ ಅವಸ್ಥೆ ಅಂತಾರೆ. ಅದು ನಾದ ಕೇಳ್ಕೊಂತ ಅದರಲ್ಲಿ ಮಗ್ನದ ತುರ್ಯಾತೀತ ಅವಸ್ಥೆ ಅಂತ. ಅದನ್ನು ಅನುಭವಿಸಿದ ಆಮೇಲೆ ಸದ್ಗುರುಡು ಅವನನ್ನು ಕುರಿತು ನಾನು ಈಗ ನಿನಗೋಸ್ಕರವಾಗಿ ಏನು ಹೇಳಿದನೋ ಅದು ಮನಸ್ಸಲ್ಲಿ ದೃಢವಾಗಿ ಸ್ವರೂಪ ಧ್ಯಾನವನ್ನು ಹಗಲು ರಾತ್ರಿ ಮಾಡ್ತಕ್ಕದ್ದು. ಇದನ್ನೇ ನೀನು ಚಿಂತನೆ ಮಾಡ್ತಮ್ಮ, ಹಗಲು ರಾತ್ರಿ ಇದನ್ನೇ ಚಿಂತನೆ ಮಾಡು. ಇನ್ನು ವಿಷಯಗಳಿಂದ ಭಯವಿಲ್ಲ. ಯಾವಾಗ ನೀ ಎಲ್ಲ ಕಡೆಗೆ ಭಗವಂತನನ್ನು ನೋಡಾಕತ್ತಿದೆ ಅಲ್ರಿ, ಯಾವಾಗ ಅಂತರ್ಮುಖ ಆದಾಗನೂ ಭಗವಂತ, ಬಹಿರ್ಮುಖ ಆದಾಗನೂ ಭಗವಂತ, ಎನ್ನ ಮ್ಯಾಲ ನಿನಗೆ ವಿಷಯದ ಭಯ ಇಲ್ಲ ಅಂತ ತಿಳ್ಕೊ ಅಂಥೇಳಿ ಆವಾಗ ಸ್ವರೂಪ ಜ್ಞಾನಕ್ಕೆ ಆವರಣ ಮಾಡಿಕೊಳ್ಳುವಿ. ನೀನ್ರಿ ಸ್ವಲ್ಪ ವಿಷಯದ ಕಡೆ ಹೋದಿ ಅಂದ್ರೆ ಸ್ವರೂಪಕ್ಕೆ ಆವರಣ ಆಗ್ತದೆ ತಮ್ಮ. ವಿಷಯಗಳ ಕಡೆ ಹೋದಿ ಅಂದ್ರೆ ಸ್ವರೂಪಕ್ಕೆ ಆವರಣ ಆಗ್ತದೆ. ಕಣ್ಣುಗಳಿಂದ ಏನೇನು ವಿಷಯಗಳನ್ನ ಕಾಣ್ತೀಯ ಅವೆಲ್ಲ ಸೋಹಂ ಭಾವದಿಂದ ಬಲದಿಂದ ಅವುಗಳನ್ನು ಹೊರಗೆ ಹಾಕು. ಆದ್ದರಿಂದ ಆತ್ಮನೇ ಕಾಣುವಂಥವನಾಗು ಅಂತ ಆಶೀರ್ವಾದ ಮಾಡಿದರು. ಅಂತಹ ಸೋಹಂಭಾವದೊಳಗೆ ನಿತ್ಯದಲ್ಲಿ ಶರಣಪ್ಪ ಇರುವಾಗ ಒಂದಾನೊಂದು ದಿವಸ ಒಬ್ಬ ಮನುಷ್ಯ ಬಂದ, ಗೃಹಸ್ಥ ಬಂದು ಏನು ಕೇಳ್ತ ನಾವು ಗೃಹಸ್ಥ ಅಂತ ಕೇಳಿದರೆ, ಅಪ್ಪ ನಿಮ್ಮಲ್ಲಿ ಇರ್ತಕ್ಕಂಥ ಶರಣ ಅವನ್ನ ನಾನು ಹುಡುಕ್ಯಾಡ್ಕೊತ ಬಂದಿದ್ದೀನಿ ಅಂತ ನಾವು ಅಲ್ರಿ. ಒಂದಾನೊಂದು ದಿವಸ ಗೃಹಸ್ಥರು ಸದ್ಗುರುವಿಗೆ ನಮಸ್ಕಾರ ಮಾಡಲು ಸದ್ಗುರು ಆತನಿಗೆ ಬಂದಂಥ ಕಾರಣ ಕೇಳಿದಾಗ, ನಾನು ವಿಜಾಪುರದ ವಾಸಿಯು, ಷಣ್ಮುಖ ಸ್ವಾಮಿಯವರ ಸನ್ನಿಧಾನದಿಂದ ಬಂದಿರುತ್ತೇನೆ. ನನಗೆ ನಿನ್ನಲ್ಲಿರುವ ಶರಣಪ್ಪನ ಪರಿಚಯವಿದೆ. ತಮ್ಮ ಶಿಷ್ಯನಾದ ಈ ಶರಣಪ್ಪ ಬಾಲ್ಯಾವಸ್ಥೆಯಿಂದ ಷಣ್ಮುಖ ಸ್ವಾಮಿಗಳ ಹತ್ತಿರ ಇದ್ದ. ಹಿಂದಿನ ಅಧ್ಯಾಯದಾಗ ಕೇಳಿರಲ್ಲ, ದಾನಮ್ಮ 2 ಸಲ ಆ ಗರ್ಭಗಳು ಕರಗಿ ಹೋದ ಬಳಿಕ ಸಿದ್ಧಾರ್ಥಂತಕ್ಕೆ ಬಂದು ಅಪ್ಪ ಹಿಂಗಾಗ್ಲಕ್ಕತ್ತದ ಅಂದ ಬಳಿಕ ಆಶೀರ್ವಾದ ಮಾಡಿದರು. ಈಗ ನೀನು ಗರ್ಭ ಆಗ್ತಾರಲ್ಲ, ಆ ಗರ್ಭಕ್ಕೊಬ್ಬ ಯೋಗಿ ಬರ್ತಾನೆ ಅನ್ರಿ, ಮಹಾ ತಪಸ್ವಿ ಅದ ನಾವು ಅನ್ರಿ. ಆ ತಪಸ್ವಿ ಬರ್ತಾ ಇದ್ದಾನೆ. ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಭಿ ಜಾಯತೆ. ಮಹಾತ್ಮರು ಭೂಮಿ ಬರ್ತಾರೆ, ಅವರು ಯೋಗ ಭ್ರಷ್ಟರಾಗಿ ಬರ್ತಾರೆ. ಹಿಂದಿನ ಜನ್ಮದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡ್ಯಾನ ನಾವು ಶರಣ ಅನ್ರಿ. ಆಗ ಆ ದಾನಮ್ಮಗೆ ಹೇಳಿದ ಕೂಡಲೇ ದಾನಮ್ಮ ಕನಸಿನಾಗ ಪ್ರಸವಿಸಿದಾಳ. ಆ ಕೂಸನ್ನು ತೊಗೊಂಡು ಹೋಗ್ಯಾನ ಯಾರು? ಸಿದ್ಧಾರೂಢ. ಹೌದಲ್ರಿ.
ಎತ್ಕೊಂಡು ಹೋಗಿ ಎಲ್ಲಿ ವಿಜಯಪುರ ಷಣ್ಮುಖಾಡ್ ಮಠದಾಗ ಇಳಿಸ್ಯಾನ ಗಿಡದ ಕೆಳಗೆ. ಮತ್ತು ಆ ಷಣ್ಮುಖ ಸ್ವಾಮಿಗಳಿಗೆ ಹೇಳ್ಯಾನ, ನಿನ್ನ ಹೂ ತೋಟದೊಳಗೆ ಒಂದು ಮಗು ಅದ, ಅದನ್ನ ರಕ್ಷಣೆ ಮಾಡು. ಆ ಮಗುವನ್ನು ಎತ್ತಿಕೊಂಡು ಬಂದ ಷಣ್ಮುಖ ಸ್ವಾಮಿಗಳು ರಕ್ಷಣೆ ಮಾಡಿದ್ದಾರೆ. 12 ವರ್ಷ ಆದ ಬಳಿಕ ಅಲ್ಲಿ ದಿವಸ ಷಣ್ಮುಖ ಸ್ವಾಮಿ ಅಂತಕ ಅಭ್ಯಾಸ ಮಾಡ್ತಿದ್ದ. ಈಗೇನು ಗ್ರಸ್ತ ಬಂದಾನಲ್ಲ, ಇವಂಗೆ ಒಪ್ಸಿದ್ರು ಅವರು ಷಣ್ಮುಖ ಸ್ವಾಮಿಗಳು, ಈ ಮಗನ ನಿನ್ನ ಮಗ ಅಂತ ಜೋಪಾನ ಮಾಡು ಅಂಥೇಳಿ. ಅಲ್ಲಿ ಕೆಲವು ದಿವಸ ತಾನು ಷಣ್ಮುಖಾಡ್ ಮಠಕ್ಕೆ ಹೋಗುವಾಗ ಆ ಹುಡುಗನ ಕರ್ಕೊಂಡು ಬರ್ತಿದ್ದ. ಕೇಳಿ 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 ಅವನಿಗೆ ಹಿಂಗಾತು, ಇನ್ನು ಜಾಗ ಬಿಡಬೇಕು. ಆವಾಗ ಸಿದ್ಧಾಡಂತಕ್ಕೆ ಬಂದಿದ್ದಾನೆ. ಬಂದ ಅವ ಅಂತಾನ, ನೋಡ್ರಿ ನಾನು ಈ ಶರಣಪ್ಪನ ಜೋಪಾನ ಮಾಡಿದವ, ಇವನ್ನ ಕರ್ಕೊಂಡು ಹೋಗ್ಬೇಕಂತ ಬಂದೇನೆ. ಆವಾಗ ಸಿದ್ಧಾರ್ಥ ಅಂತಾರೆ, ತಮ್ಮ ಅವನ್ನ ಕೇಳು, ಅವ ಬಂದ್ರೆ ಕರ್ಕೊಂಡು ಹೋಗು ಅಂತ ಹೇಳಿಲ್ಲ, ಬಿಡು ಅಂತೇಳಿ ಭಾಳ ಜಾನ ಅಪ್ಪ ಅನ್ರಿ. ನೀ ಅವನು ಕೇಳು, ಅವ ಬರ್ತಂದ ಕರ್ಕೊಂಡು ಹೋಗು, ಇಲ್ಲಾಂದ್ರೆ ಬಿಡು. ಅವ ಅಂದ, ಯಪ್ಪ ನಾನು ಎಲ್ಲಿಯೂ ಕಳಿಸ್ಬೇಡ, ನಾನು ಎಲ್ಲಿಯೂ ಬರೋಂಗಿಲ್ಲ, ನಾ ಪ್ರಾಣ ಹೋದ್ರೂ ನಿನ್ನ ಪಾದದಲ್ಲೇ ಬೀಳ್ತಾ ಇದ್ದೇನೆ ಅಂತಂದಾಗ ಆ ಗ್ರಸ್ತ ಅಂದ, ಇನ್ನು ನಮ್ಮ ಕೆಲಸ ಆಗೋದಿಲ್ರಿ, ನಾವು ಹೋಗ್ತೀವಿ ಅಂತ ಅವ್ರ ಮನೆಗೆ ಹೋದ್ರಂತೆ. ಕಾರಣ ಏನು? ಮಹಾತ್ಮರು ಅವ್ರಿಗೆ ಏನು ಅಂತಾರೆ, ಅವರಿಗೆ ಇವರು ಯೋಗ ಭ್ರಷ್ಟರು ಅಂತ ಕರೀತಾ ಇದ್ದಾರೆ. ಪುಣ್ಯಾತ್ಮ, ಈಗ ನಾವು ಪರಮಾರ್ಥ ಕ್ಷೇತ್ರದೊಳಗೆ ಜಪ ಮಾಡಲಿ, ಧ್ಯಾನ ಮಾಡಲಿ, ಶ್ರವಣ ಮಾಡಲಿ, ಏನೇ ಮಾಡಲಿ ಅದು ನಮ್ಮ ಗೂಡ ಬರ್ತದೆ. ನೀವು ಹೊಲ ಗಳಿಸ್ತೀರಿ, ಮನೆ ಗಳಿಸ್ತೀರಿ, ದುಡ್ಡು ಗಳಿಸ್ತೀರಿ, ಅದು ನಿಮ್ಮ ಕೂಡ ಬರ್ತೈತೇನು? ಬರೋದಿಲ್ಲ. ಈ ಮಂದಿನೂ ಅದನ್ನು ಕೊಟ್ಟು ಕಳ್ಸಂಗಿಲ್ಲ. ಹಲ್ಲಾಗ ಬಂಗಾರದ ಹಾಕಿದ್ರೆ ಹಲ್ ಕಿತ್ಕೋ, ಸತ್ತತಿ ಹಂಗಾರ ಹಲ್ ಕಿತ್ಕೋ ಅಲ್ರಿ, ಒಂದೂ ಬಿಡುದಿಲ್ರಿ. ಈ ಜನ ಅಂಥವ್ರು ನಂಬ್ಯಾನ ಇವು ಪುಣ್ಯಾತ್ಮ. ಯಾರು ನಮ್ಮನ್ನು ಬತ್ಲೆ ಮಾಡಿ ಹುಗಿತಾರಲ್ಲ, ಅಂಥವ್ರು ನಂಬ್ಯಾನ ಅಂದ ಬಳಿಕ ಎಂಥ ಪಾಪಿ ಅಂತ ಮೋಸಗಾರ ಇರಬೇಕು. ಆದ್ದರಿಂದ ಅವ ಹಿಂದಿನ ಜನದಾಗ ತಪೋನಿಷ್ಠ. ಯಾರು ಈಗೇನು ಬಂದಾನ ಶರಣಪ್ಪ, ತಪೋನಿಷ್ಠ. ಏನೋ ಒಂದು ಸ್ವಲ್ಪ ಕರ್ಮ ಉಳಿದಿರುವುದರಿಂದ ಅವ ದಾನಮ್ಮನ ಹೊಟ್ಟಿಗೆ ಬಂದ ಅಲ್ರಿ. ಆ ತಾಯಿ ತಂದೆಗಳು ಏನು ಮಾಡ್ತಾರೆ, ಒಂದು ಪಿಂಡ್ ತಯಾರು ಮಾಡ್ತಾರೆ, ಮತ್ತೇನು ಅವ್ರ ಕೆಲಸ ಅಲ್ಲ. ತಾಯಿ ತಂದೆಗಳು ಏನು ಮಾಡ್ತಾರೆ, ಒಂದು ಪಿಂಡ್ ತಯಾರು ಮಾಡ್ತಾರೆ ಅಲ್ಲ. ಆದರೆ ಈ ಜೀವಾತ್ಮ 7ನೇ ತಿಂಗಳದಾಗ ತನ್ನ ಕರ್ಮದ ಗಂಟು ಕೊಟ್ಟು ಆ ಪಿಂಡದಾಗ ಬಂದು ಸೇರ್ತಾನೆ ಅದಲ್ರಿ. ಆ ಜೀವ ಅಲ್ಲಿ ಬಂದು ಸೇರ್ತಾನೆ. ಆಗ ಅವು ಏನು ಕರ್ಮದ ಗಂಟು ಕಟ್ಕೊಂಡು ಬಂದಿರ್ತಾನೆ, ಏನು ಪುಣ್ಯದ ಗಂಟು ಕಟ್ಕೊಂಡು ಬಂದಾನೋ, ಏನೋ ಪಾಪದ ಗಂಟು ಕಟ್ಕೊಂಡು ಬಂದಾನೋ. ಪುಣ್ಯದ ಗಂಟು ಕಟ್ಕೊಂಡು ಬಂದಿದ್ದ ಅಂದ್ರೆ ಮಹಾತ್ಮರು ಹುಡುಕ್ಯಾಡ್ಕೋ ಅಂತ ಹೋಗ್ತಾನೆ. ಆದ್ದರಿಂದ ಆ ಗ್ರಸ್ತ ಬಂದವ ನೋಡ್ದ, ಯಪ್ಪ ಇನ್ನು ಮೇಲೆ ಅವ ನಿನ್ನಮನ ಆದ, ನನಗೂಡ ಏನು ಬರೋದು ಬೇಕಾಗಿಲ್ಲ ಅಂಥೇಳಿ ಜಗದ್ಗುರು ಸಿದ್ಧಾರ್ಥ ನಮಸ್ಕಾರ ಮಾಡಿ ತಮ್ಮ ಮನೆಗಡೆ ಹೋದ ಅಂತ ಹೇಳ್ತಾರೆ. ಮುಂದಿನ ಅಧ್ಯಾಯವನ್ನು ನಾಳಿನ ದಿವಸ ಚಿಂತನೆ ಮಾಡೋಣ.